ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನೈನಾ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಮೋಸ್ಟ್ ನೆಗ್ಲೆಕ್ಟೆಡ್ ಪ್ರಾಬ್ಲಮ್ ಅಂದರೆ ಫ್ಯಾಟಿ ಲಿವರ್, ಇದರ ಬಗ್ಗೆ ತಿಳಿತಾ ಹೋಗುವ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಇದನ್ನು ಟ್ರೀಟ್ ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗುವ. ಫ್ಯಾಟಿ ಲಿವರ್ ಅಂದರೆ ಏನು? ಈ ಫ್ಯಾಟಿ ಲಿವರ್ ಅಂದರೆ ನಮ್ಮ ಯಕೃತ್ ಅಥವಾ ಲಿವರ್ ಏನಿದೆ ಅದರಲ್ಲಿ ಫ್ಯಾಟ್ ಸೆಲ್ಸ್ ಜಾಸ್ತಿ ಶೇಖರಣೆ ಆಗ್ತಾ ಹೋಗುದು. ನಮ್ಮ ಜೀವಕೋಶಗಳಲ್ಲಿ ಅಂದರೆ ಯಕೃತ್ತಿನ ಜೀವಕೋಶದಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗ್ತಾ ಬರುವಂಥದ್ದು ಅನ್ನೋದೇ ಫ್ಯಾಟಿ ಲಿವರ್. ಇದು ತುಂಬ ನೆಗ್ಲೆಕ್ಟೆಡ್ ಪ್ರಾಬ್ಲಮ್. ಇದರಲ್ಲಿ ಸಿಂಪ್ಟಮ್ಸ್ ಸಾಧಾರಣ ಏನು ಕೂಡ ಇರೋದು ಇಲ್ಲ, ಹಾಗಾಗಿ ಅದು ನೆಗ್ಲಿಜಿಬಲ್ ಆಗಿಬಿಟ್ಟಿದೆ. ಕೆಲವರಿಗೆ ಮಾತ್ರ ಕೆಲವೊಮ್ಮೆ ಈ ಬಲಭಾಗದಲ್ಲಿ ಮೇಲ್ಗಡೆ ಹೊಟ್ಟೆ ನೋವು ಬರುವಂಥದ್ದು, ಡಲ್ಲಾಗಿ ನೋವು ಬರುವಂಥದ್ದು, ಮತ್ತು ಇನ್ನು ಕೆಲವರಿಗೆ ಈ ಲೇಡೀಸ್ಗಾದರೆ ಪೀರಿಯಡ್ಸ್ ಇಶ್ಯೂ ಬರುವಂಥದ್ದು ಇರಬಹುದು. ಮತ್ತು ಕೆಲವರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗದಂಥದ್ದು, ವಿವರಿಸಲಿಕ್ಕೆ ಆಗದಂತಹ ಸುಸ್ತು, ಒಂಥರ ಫ್ಯಾಟಿಗ್ ಅಂತ ಹೇಳ್ತಾರಲ್ಲ, ಆ ಥರ ಕಾಣಿಸಬಹುದು. ಅವೆಲ್ಲ ಕೂಡ ಫ್ಯಾಟಿ ಲಿವರ್ನ ಲಕ್ಷಣ ಆಗಿರಬಹುದು. ಹಿಂದೆ ಎಲ್ಲ ಈ ಫ್ಯಾಟಿ ಲಿವರ್ ಯಾಕೆ ಬರ್ತಿತ್ತು ಅಂದರೆ ಈ ಎಕ್ಸೆಸಿವ್ ಆಲ್ಕೋಹಾಲ್ ಡ್ರಿಂಕ್ಸ್ ಜಾಸ್ತಿ ಮಾಡೋರಿಗೆ ಬರೋದು ಅಂತಿತ್ತು. ಜಾಸ್ತಿ ನಾನ್ ವೆಜಿಟೇರಿಯನ್ ಫುಡ್ ತಗೊಳ್ಳೋರಿಗೆ ಆಲ್ಕೋಹಾಲ್ ಅಂದರೆ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು ಜಾಸ್ತಿ ಕಾಣಿಸಿಕೊಳ್ಳುವಂಥದ್ದು. ಇನ್ನು ಇನ್ಫೆಕ್ಷನ್ಗಳಿರಬಹುದು, ಯಾವುದಾದ್ರೂ ಮೆಡಿಸಿನ್ದು ಸೈಡ್ ಇಫೆಕ್ಟ್ಸ್ ಇರಬಹುದು. ಇಂಥ ಎಲ್ಲ ಸಮಸ್ಯೆಗಳಿಂದ ಫ್ಯಾಟಿ ಲಿವರ್ ಬರ್ತಿತ್ತು ಅಂತ ಒಂದು ನೋಷನ್ ಇರ್ತಿತ್ತು. ಆದರೆ ಈಗ ಹಾಗಲ್ಲ. ಈಗ ಜನಗಳಿಗೆ ಅವೇರ್ನೆಸ್ ಬಂದಿದೆ, ಈ ಡ್ರಿಂಕ್ಸ್ ಎಲ್ಲ ದೇಹಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ತುಂಬ ಜನ ನಾನ್ ಆಲ್ಕೋಹಾಲಿಕ್ ಆಗಿಬಿಟ್ಟಿದ್ದಾರೆ. ಮತ್ತು ಕೆಲವರು ಫುಡ್ ಚಾಯ್ಸ್ ಮಾಡಿಕೊಂಡಿದ್ದಾರೆ, ವೆಜಿಟೇರಿಯನಿಸಮ್ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ತುಂಬ ಜನ ಇಂಥ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ರಿಂದ ಸ್ಟ್ರಿಕ್ಟ್ ಆಗಿ ವೆಜಿಟೇರಿಯನ್ಸ್ ಆಗ್ತಾ ಇದ್ದಾರೆ. ಇನ್ನು ಈ ಗಂಡಸರಿಗೆ ಕಂಪೇರ್ ಮಾಡಿದರೆ ಲೇಡೀಸ್, ಹೌಸ್ ವೈಫ್ಸ್ ಇರ್ಬೋದು ಅಥವಾ ಲೇಡೀಸು ಯೂಶ್ವಲಿ ಡ್ರಿಂಕ್ಸ್ ಮಾಡೋದು ಕಡಿಮೆ. ಆದರೆ ಇಂಥ ಎಲ್ಲ ಜನಗಳಲ್ಲಿ ಕೂಡ ಫ್ಯಾಟಿ ಲಿವರ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಇನ್ನು ಪ್ರಾಕ್ಟೀಸಿಂಗ್ ಬ್ರಾಹ್ಮಿನ್ಸ್ ಇರಬಹುದು, ಜೈನ್ಸ್ ಇರ್ಬೋದು, ಪ್ಯೂರ್ ವೆಜಿಟೇರಿಯನ್ಸ್ ಅಂತ ಕನ್ಸಿಡರ್ ಮಾಡಲ್ಪಟ್ಟವರಲ್ಲಿ ಕೂಡ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು ಕಾಮನ್ ಆಗಿದೆ. ಎಲ್ಲರಲ್ಲೂ ಈಗ ಅದು ವ್ಯಾಪಕವಾಗಿ ಇದೆ. ಯಾವುದೇ ಸಮಸ್ಯೆಗೆ ನೀವು ಹೋಗಿ, ಈಗ ಒಂದು ವೇಳೆ ನಿಮಗೆ ಪೀರಿಯಡ್ಸ್ ಇಶ್ಯೂ ಇದೆ ಅಂತ ಹೇಳಿ, ಫೈಬ್ರಾಯ್ಡ್ ಯೂಟ್ರಸ್ ಇರಬಹುದು, PCOD ಇರಬಹುದು, PCOS ಇರಬಹುದು, ಅಂದರೆ ಓವೇರಿಯನ್ ಸಿಸ್ಟ್ಗಳು, PCODಗಳು, ಮತ್ತು ಇನ್ನು ಕೆಲವೊಮ್ಮೆ ಬ್ರೆಸ್ಟ್ ಕ್ಯಾನ್ಸರ್ಗಳಿರಬಹುದು. ಇಂಥ ಎಲ್ಲ ಸಮಸ್ಯೆಗಳು ಕೂಡ, ಅಸಿಡಿಟಿ ಇರಬಹುದು, ಎಲ್ಲ ಸಮಸ್ಯೆಗಳು ಕೂಡ ಈ ಫ್ಯಾಟಿ ಲಿವರ್ನ ಜೊತೆಗೆ ಅಂದರೆ ಫ್ಯಾಟಿ ಲಿವರ್ ಇರಬಹುದು. ಎಲ್ಲ ಸಮಸ್ಯೆಗಳಲ್ಲಿ ಕೂಡ ಫ್ಯಾಟಿ ಲಿವರ್ ಕಾಮನ್ ಆಗಿರಬಹುದು. ಹಾಗಾಗಿ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು ಇಂಥ ಎಲ್ಲ ಸಮಸ್ಯೆಗಳಿಗೆ ಕೂಡ ಅಲಾರ್ಮ್ ಅಂತ ಹೇಳಬಹುದು. ಅಲಾರ್ಮಿಂಗ್ ಸ್ಟೇಜ್ ಅದು. ಫ್ಯಾಟಿ ಲಿವರ್ ಬಂದಿದೆ ಅಂತಾದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಮುಂದಕ್ಕೆ ಏನೋ ಒಂದು ಸಮಸ್ಯೆ ಇದೆ ಅಥವಾ ಬೇರೆ ಆರ್ಗನ್ನಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಕೂಡ ಅದು ಅಲಾರ್ಮ್ ಕೊಡುವಂಥದ್ದು. ಆದರೆ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ಈ ಲಿವರ್ನ ಪಾಸಿಟಿವ್ ವಿಷಯ ಏನಂದರೆ, ಬೇರೆ ಎಲ್ಲ ಈಗ ಹೃದಯ ತಗೊಳ್ಳಿ ಅಥವಾ ಕಿಡ್ನಿ ಅಂತ ತಗೊಳ್ಳಿ, ಯಾವುದೇ ಬೇರೆ ಆರ್ಗನ್ಗಳು ಒಮ್ಮೆ ಡ್ಯಾಮೇಜ್ ಆದರೆ ಅದು ಕಂಪ್ಲೀಟಾಗಿ ರಿವರ್ಸ್ ಆಗೋದು ಅಷ್ಟು ಸುಲಭ ಇಲ್ಲ, ಕಂಪ್ಲೀಟಾಗಿ ಗುಣ ಆಗೋದಿಲ್ಲ. ಆದರೆ ಆ ಡ್ಯಾಮೇಜ್ ಪರ್ಮನೆಂಟ್. ಆದರೆ ಲಿವರ್ ಮಾತ್ರ ಯಾವುದೇ ಸ್ಟೇಜಿಗೆ ಹೋಗಲಿ, ಫ್ಯಾಟಿ ಲಿವರ್ 1, 2 ಅಥವಾ 3rd ಸ್ಟೇಜಲ್ಲೂ ಇರಲಿ, ಅದು ಕಂಪ್ಲೀಟಾಗಿ ರಿವರ್ಸ್ ಆಗ್ತದೆ. ಕಂಪ್ಲೀಟಾಗಿ ಗುಣಮುಖವಾಗುವಂತಹ ಏಕೈಕ ಆರ್ಗನ್ ನಮ್ಮ ದೇಹದ್ದು ಅಂದರೆ ಈ ಯಕೃತ್ ಅಥವಾ ಲಿವರ್ ಅನ್ನುವಂಥದ್ದು. ಹಾಗಾಗಿ ಈ ಫ್ಯಾಟಿ ಲಿವರ್ ಯಾವುದೇ ಸ್ಟೇಜಲ್ಲಿರಲಿ ಅದನ್ನು ಟ್ರೀಟ್ ಮಾಡೋದು ಬಹಳ ಸುಲಭ ಆಗ್ತದೆ. ಇನ್ನು ಫ್ಯಾಟಿ ಲಿವರ್ಗೆ ಕಾರಣಗಳು ಏನು, ಮುಖ್ಯ ಕಾರಣಗಳು ಏನು ಅಂತ ನೋಡ್ತಾ ಹೋಗುವ. ಈಗ ಅವೇರ್ನೆಸ್ ಬಂದದ್ರಿಂದ ಈ ಡ್ರಿಂಕ್ಸು ಮತ್ತು ಎಕ್ಸೆಸ್ ಆಗಿ ನಾನ್ ವೆಜ್ ತಗೊಳ್ಳುವಂಥದ್ದು, ಇನ್ಫೆಕ್ಷನ್ಗಳು ಮತ್ತು ಡ್ರಗ್ ಸೈಡ್ ಇಫೆಕ್ಟ್ ಇವನ್ನೆಲ್ಲ ಬಿಟ್ಟರೆ ಬೇರೆ ಕಾರಣಗಳೇನು, ನಮ್ಮ ಲೈಫ್ ಸ್ಟೈಲಲ್ಲಿ ಏನೆಲ್ಲ ನಾವು ಚೇಂಜಸ್ ಮಾಡ್ಕೊಳ್ಬೇಕಾಗ್ಬೋದು, ಅಥವಾ ಕಾಮನ್ ಆಗಿ ನಾವು ಮಾಡುವಂತಹ, ನಮಗೆ ಅರಿವಿಲ್ಲದೆ ಮಾಡುವಂತಹ ಮಿಸ್ಟೇಕ್ಗಳು ಯಾವುದು ಅಂತ ನೋಡ್ತಾ ಬಂದರೆ, ಒಂದು ಸಕ್ಕರೆಯ ಅಂಶವನ್ನು, ಶುಗರ್ ಇಂಟೇಕನ್ನು ಜಾಸ್ತಿ ಮಾಡುವಂಥದ್ದು, ತಗೊಳ್ಳುವಂಥದ್ದು. ಸಕ್ಕರೆ ಅಂಶ ಅಂದರೆ ಕೇವಲ ಬಿಳಿ ಪುಡಿ ವೈಟ್ ಶುಗರ್ ಮಾತ್ರವೇ ಅಲ್ಲ. ಸಕ್ಕರೆ ಅಂಶ ನಾವು ಎಕ್ಸೆಸ್ ಆಗಿ ತಿನ್ನೋದ್ರಿಂದ ಕೂಡ ಇರಬಹುದು, ಹೊರಗಿನ ಪದಾರ್ಥಗಳನ್ನು ತಿನ್ನೋದ್ರಿಂದಲೂ ಇರ್ಬೋದು. ಅಷ್ಟೇ ಯಾಕೆ, ಧಾನ್ಯಗಳಿರಬಹುದು, ಸೀರಿಯಲ್ಸ್, ಗ್ರೈನ್ಸ್, ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳು, ಎಲ್ಲದರಲ್ಲಿ ಕೂಡ ಸಕ್ಕರೆ ಅಂಶ ಇದ್ದೇ ಇದೆ. ನೀವು ಹೇಳಬಹುದು, ಸಿರಿಧಾನ್ಯಗಳನ್ನ ನಾನು ತಿಂತಾ ಇದ್ದೇನೆ ಹಾಗಾಗಿ ನನಗೆ ಶುಗರ್ನ ಅಂಶ ದೇಹದಲ್ಲಿ ಬ್ಯಾಲೆನ್ಸ್ ಆಗಬೇಕು ಅಂತ ನೀವು ತಿಳ್ಕೊಳ್ಬಹುದು. ಆದರೆ ಎಲ್ಲ ಧಾನ್ಯಗಳಲ್ಲಿ
ಕೂಡ ಆ ಸಕ್ಕರೆಯ ಅಂಶ ಹೇರಳವಾಗಿರ್ತದೆ. ಹಾಗಾಗಿ ಈ ಸಕ್ಕರೆಯ ಅಂಶ ಅಂದರೆ ನೀವು ಗ್ರೈನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಶುಗರ್ ಇಂಟೇಕ್ ಇರ್ತದೆ. ಹಾಗೆ ಯಾಕೆ ಹಿಂದಿನವರೆಲ್ಲ ಬೇಕಾದಷ್ಟು ಗ್ರೈನ್ಸ್ ತಗೊಂಡು ಊಟ ಮಾಡಿ, ಅಕ್ಕಿ ಇರಬಹುದು, ರೈಸ್, ಗೋಧಿ ಎಲ್ಲ ತಗೊಳ್ತಿದ್ರು, ರಾಗಿ ತಗೊಳ್ತಿದ್ರು. ಆದ್ರೆ ಅವರಿಗೆಲ್ಲ ಏನಾಗಿಲ್ಲ. ಈಗ ನೀವು ಹೀಗೆ ಹೇಳ್ತಿರಲ್ಲ ಅಂದ್ರೆ ಆಗಿನ ಲೈಫ್ ಸ್ಟೈಲ್ಗೂ ಈಗಿನ ಲೈಫ್ ಸ್ಟೈಲ್ಗೂ ಬಹಳಷ್ಟು ವ್ಯತ್ಯಾಸ ಉಂಟು. ಇನ್ನೊಂದು, ಆಗಿನ ಕಾಲದಲ್ಲಿ ತುಂಬಾ ಡೈಜೆಷನ್ ಚೆನ್ನಾಗಿ ಆಗ್ತಿತ್ತು, ಫಿಸಿಕಲ್ ವರ್ಕ್ ಜಾಸ್ತಿ ಇರ್ತಿತ್ತು. ಈಗಿನ ಕಾಲದಲ್ಲಿ ಅಷ್ಟು ಕಾರ್ಬ್ಸ್ ನಾವು ತಗೊಂಡ್ರೆ, ಕಾರ್ಬೋಹೈಡ್ರೇಟ್ಸ್ ತಗೊಂಡ್ರೆ ಅದನ್ನ ಡೈಜೆಸ್ಟ್ ಮಾಡುವಂಥದ್ದು ನಮ್ಮ ದೇಹಕ್ಕೆ ಎಬಿಲಿಟಿ ಸಾಲೋದಿಲ್ಲ. ಅದು ಎಲ್ಲ ಕೂಡ ಎಕ್ಸೆಸ್ ಶುಗರ್ ಏನೆಲ್ಲ ನೀವು ತಗೊಳ್ತೀರೋ ಅದೆಲ್ಲ ಕೂಡ ಲಿವರ್ ಅಲ್ಲಿ ಶೇಖರಣೆ ಆಗಿ ಅಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುವಂಥದ್ದು. ಎಕ್ಸ್ಟ್ರಾ ಇರುವಂತಹ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಅದು ಲಿವರ್ ಅಲ್ಲಿ ಇರಬಹುದು, ನಮ್ಮ ಚರ್ಮದ ಕೆಳಗಡೆ ಶೇಖರ ಆಗಿ ದಪ್ಪ ಆಗುವಂಥದ್ದು ನಾವು, ಮತ್ತೆ ಕೆಲವು ಭಾಗಗಳಲ್ಲಿ, ದೇಹದ ಕೆಲವು ಭಾಗಗಳಲ್ಲೇ ಶೇಖರ ಆಗುವಂಥದ್ದು, ಮುಖ್ಯವಾಗಿ ಹೆಂಗಸರಲ್ಲಿ ಸೊಂಟದ ಭಾಗದಲ್ಲಿ ದಪ್ಪ ಆಗುವಂಥದ್ದು ಎಲ್ಲ ಕೂಡ ಈ ಲಿವರ್ ಅಲ್ಲಿ ಸರಿಯಾಗಿ ಕಾರ್ಬ್ಸ್ ಅಂದ್ರೆ ಜಾಸ್ತಿ ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸ್ ನಾವು ತಗೊಂಡು ಅದು ಸರಿಯಾಗಿ ಎಮಲ್ಸಿಫಿಕೇಶನ್, ಡೈಜೆಷನ್ ಸರಿಯಾಗಿ ಆಗಲಿಲ್ಲ, ಅದರ ಸಂಕೇತ ಅದು. ಹಾಗಾಗಿ ಎಷ್ಟು ನೀವು ಶುಗರ್ ಜಾಸ್ತಿ ತಗೊಳ್ತೀರೋ ಅಷ್ಟು ನಿಮಗೆ ಫ್ಯಾಟಿ ಲಿವರ್ ಬರುವ ಸಾಧ್ಯತೆ ಜಾಸ್ತಿ. ಈಗ ನೋಡಿ, ನೀವು ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ನೋಡಿದ್ರೆ ಯೂಶಲಿ ಅವರಿಗೆ ಫ್ಯಾಟಿ ಲಿವರ್ ಸ್ಟೇಜಸ್ ಯಾವುದಾದ್ರೂ ಒಂದು ಸ್ಟೇಜಲ್ಲಿ ಇದ್ದೇ ಇರ್ತಾರೆ. ಅವರು ಸಕ್ಕರೆ ಅಂಶ ಸರಿಯಾಗಿ ಅಲ್ಲಿ ಡೈಜೆಷನ್ ಆಗಿರೋದಿಲ್ಲ, ಚಯಾಪಚಯ ಕ್ರಿಯೆ ಮೆಟಬಾಲಿಸಮ್ ಸರಿಯಾಗಿ ಆಗಿರೋದಿಲ್ಲ. ಹಾಗಾಗಿ ಅವರಿಗೆ ಫ್ಯಾಟಿ ಲಿವರ್ ಕೂಡ ಇದ್ದೇ ಇರ್ತದೆ. ಹಾಗಾಗಿ ಅದು. ಇನ್ನೊಂದು, ನಮ್ಮ ಈ ಹಳೆ ಕಾಲದ ಕೆಲವು ಪ್ರಾಕ್ಟೀಸಸ್ ಇರ್ತಿತ್ತು. ಮುಂಚೆ ಎಲ್ಲ ಬೇರೆ ಊರಿಗೆಲ್ಲ ಹೋದಾಗ ಅಂದ್ರೆ ಸಾರಿಗೆ ಇದು ವ್ಯವಸ್ಥೆ ಕೂಡ ಕಡಿಮೆ ಇರ್ತಿತ್ತು, ನಡೆಯುವುದೆಲ್ಲ ಜಾಸ್ತಿ ಇರ್ತಿತ್ತು ಅಂತ ಹೇಳುವ. ಆದ್ರೆ ಅದರ ಒಟ್ಟಿಗೆ ಹೊರಗಿನ ಆಹಾರವನ್ನ ಆದಷ್ಟು ತಗೊಳ್ತಿರ್ಲಿಲ್ಲ, ಅವಾಯ್ಡ್ ಮಾಡ್ತಾ ಇದ್ರು ಜನ. ಈ ಒಂದು ಮೇನ್ ಮೀಲ್ 3 ಹೊತ್ತು ತಿನ್ಲೇಬೇಕು, ಬ್ರೇಕ್ಫಾಸ್ಟ್ ಇರಬಹುದು, ಲಂಚ್, ಡಿನ್ನರ್ ಎಲ್ಲ ಕಂಪಲ್ಸರಿ. ನಾವು ಎಲ್ಲೇ ಹೋಗ್ಲಿ, ಏನೇ ಮಾಡ್ಲಿ, ಆರಾಮಾಗಿ ಸ್ಲೀಪರ್ ಅಲ್ಲಿ ಮಲಕ್ಕೊಂಡೇ ಹೋಗ್ಲಿ, ತೊಂದರೆ ಇಲ್ಲ. ಆದ್ರೆ ಊಟ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಆಗ್ಬೇಕು ಅನ್ನುವಂಥ ಒಂದು ರಾಂಗ್ ನೋಷನ್ ಇದೆ ಜನಗಳಲ್ಲಿ. ಹೊರಗೆ ಹೋದಾಗ ಈಗ ಏನು ಆಹಾರ ಸಿಗ್ಲಿಲ್ಲ ಅಂದ್ರೆ ಒಳ್ಳೆ ಆಹಾರ, ಈಗ ಹೋಟೆಲ್ಗೆ ಕಂಪಲ್ಸರಿ ಹೋಗ್ತಾನೆ ಇರ್ಲಿಲ್ಲ ಅವರು ಏನಾದ್ರೂ ಒಂದು ಅಂಗಡಿಯಲ್ಲಿ ಬಾಳೆಗೊನೆ ಸಿಕ್ಕಿದ್ರೆ 1-2-4 ಬಾಳೆಹಣ್ಣು ತಿನ್ಕೊಳ್ತಿದ್ರು, ಫ್ರೂಟ್ಸ್ ತಗೊಳ್ತಿದ್ರು, ಅಥವಾ ಎಳನೀರು ತಗೊಳ್ತಿದ್ರು, ಕಬ್ಬಿನ ರಸ ತಗೊಳ್ತಿದ್ರು. ಅಷ್ಟೇ ಬಿಟ್ರೆ ಈ ಮೇನ್ ಮೀಲ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಂತ ಆಗ್ತಾನೆ ಇರ್ಲಿಲ್ಲ. ಅದೊಂಥರ ಅಷ್ಟು ಕಂಪಲ್ಸರಿ ಮಾಡಿ ಅದು ತಿನ್ಲಿಲ್ಲ ಅಂದ್ರೆ ನಮ್ಗೆ ಏನೋ ಆಗಿಬಿಡ್ತದೆ ಅನ್ನುವಂತಹ ಆ ಒಂದು ಭಯ ಇರ್ತಿರ್ಲಿಲ್ಲ ಮುಂಚಿನವರ ಹತ್ರ. ಹಾಗಾಗಿ ಈಗ ಹಾಗಲ್ಲ, ಹೊತ್ತಿಗೆ ತಿನ್ನೋದು ಕಂಪಲ್ಸರಿ. ಎಕ್ಸಸೈಸ್ ಇಲ್ಲದಿದ್ರೂ ತೊಂದರೆ ಇಲ್ಲ, ಜಸ್ಟ್ ಟ್ರಾವೆಲ್ ಆದ್ರೆ ಎಕ್ಸಸೈಸ್ ಎಲ್ಲ ಆಗ್ತದೆ, ಆದ್ರೆ ಕೂಡ ತಿನ್ನುವಂಥದ್ದು ಕಂಪಲ್ಸರಿ ಆಗಿದೆ. ಹಾಗೆ ಅದೊಂಥರ 3 ಹೊತ್ತಿನ ಊಟ ಕಂಪಲ್ಸರಿ. ಅದಕ್ಕೆ ಸರಿಯಾಗಿ ನಾವು ಎಕ್ಸಸೈಸ್ ಮಾಡ್ತೇವೋ, ಅದಕ್ಕೆ ಸರಿಯಾಗಿ ನಮ್ಮ ಮೆಟಬಾಲಿಸಮ್ ಅನ್ನ ಮೇಂಟೈನ್ ಮಾಡ್ತೇವೋ ಅದು ಕೇರ್ ಇಲ್ಲ, ತಿನ್ನೋದು ಕಂಪಲ್ಸರಿ ಅಂತ ಆ ಥರದ ನೋಷನ್ ಇರುವ ಜನಗಳು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಒಂದು ಪ್ರಾಕ್ಟೀಸ್ ಏನಿದೆ ಹಳೆ ಕಾಲದ್ದು ಅದು ಕಡಿಮೆ ಆಗ್ತಾ ಬಂದಿದೆ. ಅದು ಕೂಡ ಒಂದು ಕಾರಣ ಆಗಿರಬಹುದು ಈ ಫ್ಯಾಟಿ ಲಿವರ್ ಡೆವಲಪ್ ಆಗ್ಲಿಕ್ಕೆ. ಯಾಕಂದ್ರೆ ಬೇರೆ ವಿಷಯಗಳಲ್ಲಿ ಅವೇರ್ನೆಸ್ ಬಂದಿದೆ, ಡ್ರಿಂಕ್ಸ್ ಮಾಡೋದಿಲ್ಲ ಅಂತ ಹೇಳ್ಬೋದು, ನಾನ್ ವೆಜ್ ಬಿಟ್ಟಿದ್ದೇನೆ ಅಂತ ಹೇಳ್ಬಹುದು, ಬೇರೆಲ್ಲ ಇದ್ರೆ ಕೂಡ ಈ ಒಂದು ಪ್ರಾಕ್ಟೀಸ್ ಇದೆ ಅಲ್ಲ, ಹೊತ್ತು ಕಂಪಲ್ಸರಿ ಹಸಿವಿಲ್ಲದಿದ್ರೂ ತಿನ್ನುವಂಥದ್ದು, ಅದೆಲ್ಲ ಕೂಡ ಕೆಟ್ಟ ಪ್ರಾಕ್ಟೀಸ್ ಆಗ್ತದೆ. ಅದೆಲ್ಲ ಕೂಡ ಲಿವರ್ ಅಲ್ಲಿ ಶೇಖರಣೆಯಾಗಿ ಫ್ಯಾಟ್ ಸೆಲ್ಸ್ ಆಗಿ ಕನ್ವರ್ಟ್ ಆಗಿ ಬರ್ಡನ್ ಆಗಿ ಬಿಡ್ತದೆ, ಲಿವರ್ಗೆ, ನಮ್ಮ ದೇಹಕ್ಕೆ ಬರ್ಡನ್ ಆಗಿ ಬಿಡ್ತದೆ. ಇವೆಲ್ಲ ಕೂಡ ಕೆಲವು ಕಾರಣಗಳು, ಫ್ಯಾಟಿ ಲಿವರ್ಗೆ ಕೆಲವು ಕಾರಣಗಳು. ಒಂದು ಸಿಸ್ಟಮ್ ಹಾಳಾದ್ರೆ ಬೇರೆಲ್ಲ ಸಿಸ್ಟಮ್ಗಳು ಕೂಡ ಹಾಳಾಗ್ತವೆ, ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತದೆ. ಅದು ಮುಖ್ಯವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಫೈಬ್ರಾಯ್ಡ್ ಯೂಟ್ರಸ್ ಇರಬಹುದು, ಅಥವಾ PCOS ಇರಬಹುದು, ಅಥವಾ ಮೆನ್ಸ್ಟ್ರುವಲ್ ಡಿಸ್ಟರ್ಬೆನ್ಸಸ್ ಇರಬಹುದು, ಇನ್ಫರ್ಟಿಲಿಟಿಯೂ ಇರಬಹುದು, ಯಾವ ಸಮಸ್ಯೆಗಳಿಗೆ ಕೂಡ, ಮತ್ತೆ ಡಯಾಬಿಟಿಸ್ ಇರಬಹುದು, ಮುಂತಾದ ಅನೇಕ ಸಮಸ್ಯೆಗಳಿಗೆ ಅದು ಮುಂದಕ್ಕೆ ಕಾರಣ ಆಗ್ತಾ ಬರ್ತವೆ ಅಂತ. ಇನ್ನು ಟ್ರೀಟ್ಮೆಂಟ್, ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ದ ಬೆಸ್ಟ್ ಟ್ರೀಟ್ಮೆಂಟ್ ಇದೆ ನಮ್ಮ ಫ್ಯಾಟಿ ಲಿವರ್ಗೆ. ಯಾಕಂದ್ರೆ ಈ ಫ್ಯಾಟಿ ಲಿವರ್ ಯಾವುದು ಮೆಡಿಸಿನ್ ಇಂದ ಕಡಿಮೆ ಆಗುವಂಥದ್ದಲ್ಲ, ಅಲ್ಲಿ ಡೈಜೆಷನ್, ಮೆಟಬಾಲಿಸಮ್, ಚಯಾಪಚಯ ಕ್ರಿಯೆ, ಜೀರ್ಣಕ್ರಿಯೆ ಎಲ್ಲವೂ ಸರಿಯಾಗಿ ಆಗಬೇಕು. ಮತ್ತು ನಮ್ಮ ದೇಹದಲ್ಲಿರುವಂತಹ ಈ ಒಂದು ಟಾಕ್ಸಿನ್ಸ್ ಅಥವಾ ವಿಷಕಾರಿ ಪದಾರ್ಥಗಳು ಹೊರಗೆ ಹೋಗಬೇಕು. ಅದು ಮುಖ್ಯವಾದಂತಹ ಏಮ್. ಪ್ರಕೃತಿ ಚಿಕಿತ್ಸೆಯ ಗುರಿಯೇ ಅಷ್ಟೇ, ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅನ್ನು ಸ್ವಚ್ಛ ಮಾಡಿ ತನ್ಮೂಲಕ ಒಳ್ಳೆ ಆಹಾರವನ್ನು ತಗೊಂಡು ಅಬ್ಸಾರ್ಪ್ಷನ್ ಅನ್ನ ಜಾಸ್ತಿ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಈ ಟಾಕ್ಸಿನ್ಸ್ ಏನು ಸೇರಿಕೊಂಡಿದೆ ಲಿವರ್ ಅಲ್ಲಿ ಫ್ಯಾಟ್ ಸೆಲ್ಸ್ಗಳ ರೂಪದಲ್ಲಿ, ಅವನ್ನೆಲ್ಲ ಸ್ವಚ್ಛ ಮಾಡುವಲ್ಲಿ ಈ ಗ್ಯಾಸ್ಟ್ರೋ ಹೆಪಾಟಿಕ್ ಪ್ಯಾಕ್ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪಾತ್ರ ವಹಿಸ್ತದೆ. GH ಪ್ಯಾಕ್ ಅಂತ ಹೇಳ್ತಾರೆ. ಹೊಟ್ಟೆಯ ಮೇಲೆ ಬಿಸಿ ನೀರಿನ ಒಂದು ಬ್ಯಾಗ್ ಅನ್ನು ಇಡ್ತಾರೆ, ಮತ್ತೆ ಕೆಳಗಡೆ
ಬಲಭಾಗದಲ್ಲಿ ಬಿಸಿ ನೀರಿನ ಒಂದು ಬ್ಯಾಗ್ ಅನ್ನು ಇಟ್ಟು ಕೆಳಭಾಗದಲ್ಲಿ ಅಂದ್ರೆ ಬೆನ್ನಿನ ಭಾಗದಲ್ಲಿ ತಣ್ಣೀರಿನ ಒಂದು ಪ್ಯಾಕ್ ಅಥವಾ ಐಸ್ ಬ್ಯಾಗ್ ಅನ್ನು ಇಡುವಂಥದ್ದು. ಅದು ಗ್ಯಾಸ್ಟ್ರೋ ಹೆಪಾಟಿಕ್ ಪ್ಯಾಕ್ ಅನ್ನುವಂಥದ್ದು. 20 ನಿಮಿಷ ಹಾಗೆ ಪೇಷಂಟ್ ಅನ್ನು ಮಲಗಿಸಿ ಆ ಥರ ಪಟ್ಟಿಯನ್ನು ಇಟ್ಟು ಬ್ಯಾಗ್ ಅನ್ನು ಇಟ್ಟು ಮಲಗಿಸುವಂಥದ್ದು. ಇದರಿಂದ ಲಿವರ್ ಸ್ಟಿಮ್ಯುಲೇಟ್ ಆಗಿಬಿಡ್ತದೆ, ರಕ್ತ ಪರಿಚಲನೆ ಅಲ್ಲಿಗೆ ಜಾಸ್ತಿ ಆಗುವಂಥದ್ದು. ಬರೀ ಇದು ಫ್ಯಾಟಿ ಲಿವರ್ ಮುಖ್ಯ, ಅದು ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಬಹಳ ಒಳ್ಳೆಯ ಒಂದು ಥೆರಪಿ, ಅದು ಜಲಚಿಕಿತ್ಸೆ. ಅದರ ಜೊತೆಗೆ ಬೇರೆ ಕಾನ್ಸ್ಟಿಪೇಷನ್ ಇರಬಹುದು ಅಥವಾ ಬೇರೆ ರೀತಿಯ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿರಬಹುದು, ಜೀರ್ಣಕ್ರಿಯೆಯ ಸಮಸ್ಯೆಗಳಿರಬಹುದು, ಇಂಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಎಲ್ಲವನ್ನು ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುವಂಥದ್ದು. ಕಾನ್ಸ್ಟಿಪೇಷನ್ಗೆ ಕೂಡ ಅದು ಬಹಳ ಸಹಕಾರಿಯಾಗುವಂಥದ್ದು. ಇನ್ಫ್ಯಾಕ್ಟ್ ಡಯಾಬಿಟಿಸ್ ಅನ್ನ ಹ್ಯಾಂಡಲ್ ಮಾಡಲಿಕ್ಕೆ ಕೂಡ ಈ ಒಂದು GH ಪ್ಯಾಕ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಲಿವರ್ನ ಜೊತೆಗೆ ಪ್ಯಾಂಕ್ರಿಯಾಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ರಕ್ತ ಪರಿಚಲನೆ ಮುಖ್ಯವಾಗಿ ಜಾಸ್ತಿ ಆಗುವಂಥದ್ದು, ತನ್ಮೂಲಕ ಆ ಕಾರ್ಯದಕ್ಷತೆ ಜಾಸ್ತಿ ಆಗುವಂಥದ್ದು ಆ ಲಿವರ್ ಮತ್ತೆ ಬೇರೆ ಆರ್ಗನ್ಗಳದ್ದು. ಅದು GH ಪ್ಯಾಕ್ ಅಥವಾ ಗ್ಯಾಸ್ಟ್ರೋ ಹೆಪಾಟಿಕ್ ಪ್ಯಾಕ್. ಇನ್ನು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಬರುವಂಥದ್ದು ಆಕ್ಯುಪಂಕ್ಚರ್, ಸೂಜಿ ಚಿಕಿತ್ಸೆ ಅಂತ. ಈ ಸೂಜಿ ಚಿಕಿತ್ಸೆ ಕೂಡ ಅಷ್ಟೇ, ಈ ಒಂದು ವೈಟಲ್ ಫ್ಲೋ ಅಥವಾ ಪ್ರಾಣಶಕ್ತಿಯ ಚಲನೆ ಸರಿಯಾಗಿ ಆಗಲಿಲ್ಲ ಅಂದರೆ, ಅಲ್ಲಿ ಆಬ್ಸ್ಟ್ರಕ್ಷನ್ ಅಥವಾ ಬ್ಲಾಕೇಜ್ ಇದ್ದರೆ ಪ್ರಾಬ್ಲಮ್ ಬರುವಂಥದ್ದು ಅನ್ನುವಂಥದ್ದು ಈ ಆಕ್ಯುಪಂಕ್ಚರ್ನ ಥಿಯರಿ. ಹಾಗಾಗಿ ಈ ಸೂಜಿ ಚಿಕಿತ್ಸೆಯನ್ನು ನಾವು ಕೆಲವು ಹೊಟ್ಟೆಯ ಭಾಗಗಳಿಗೆ, ಕೈಯ ಭಾಗಗಳಿಗೆ, ತಲೆಗೆ ಮತ್ತು ಕೆಲವು ಭಾಗಗಳಿಗೆ ದೇಹದಲ್ಲಿ ಕೊಡ್ತಾ ಬಂದರೆ ಅಲ್ಲಿ ವೈಟಲ್ ಫ್ಲೋ, ರಕ್ತ ಪರಿಚಲನೆ ಹೌದು, ಅದರ ಜೊತೆಗೆ ನಾಡಿಗಳ ಒಳಗೆ ಪ್ರಾಣದ ಸಂಚಾರ ಕೂಡ ಸುಗಮ ಆಗ್ತದೆ. ಅಲ್ಲಿ ಪ್ರಾಣದ ಸಂಚಾರ ಸುಗಮ ಆದ ಹಾಗೆ ಅಲ್ಲಿರುವಂತಹ ಪ್ರಾಬ್ಲಮ್ಗಳು, ಎರರ್ಗಳು ತನ್ನಷ್ಟಕ್ಕೆ ಸಾಲ್ವ್ ಆಗ್ತಾ ಬರ್ತದೆ ಅನ್ನುವಂಥದ್ದು ಈ ಆಕ್ಯುಪಂಕ್ಚರ್ನ ಥಿಯರಿ. ಅದು ಕೂಡ ಬಹಳ ಒಳ್ಳೆಯ ಚಿಕಿತ್ಸೆ. ಇನ್ಫ್ಯಾಕ್ಟ್ ನನಗೆ ಬಂದ ಪೇಷಂಟ್ಗಳು ತುಂಬ ಜನ ಹೇಳ್ತಾರೆ, ಅಸಿಡಿಟಿ, ಗ್ಯಾಸ್ಟ್ರೈಟಿಸ್, ಬ್ಲೋಟಿಂಗ್ ಇರಬಹುದು, ಇನ್ಫ್ಯಾಕ್ಟ್ ಗಾಲ್ ಬ್ಲಾಡರ್ ಸ್ಟೋನ್ ಇಂದ ಹಿಡಿದು ಫ್ಯಾಟಿ ಲಿವರ್ ಇಂದ ಹಿಡಿದು ಪ್ರತಿಯೊಂದು ಕೂಡ ನಾರ್ಮಲ್ ಆಗ್ತಾ ಬಂದಿದೆ. ರೆಗ್ಯುಲರ್ ಆಗಿ ಈ ಹೊಟ್ಟೆಗೆ ಆಕ್ಯುಪಂಕ್ಚರ್ ಥೆರಪಿ ತಗೊಂಡಿದ್ರಿಂದ ತುಂಬಾ ವೈಟಲ್ಸ್ ಎಲ್ಲ ನಾರ್ಮಲ್ ಆಗ್ತಾ ಬಂದಿದೆ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ಅದು ಕೂಡ ಒಂದು ಡ್ರಗ್ಲೆಸ್ ಥೆರಪಿ ಅಂತ ಹೇಳ್ಬೋದು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಬರುವಂಥದ್ದು. ಇನ್ನು ಮುಖ್ಯವಾಗಿ ಬರುವಂಥದ್ದು ಯೋಗ ಮತ್ತು ಪ್ರಾಣಾಯಾಮಗಳು. ಯೋಗಾಸನಗಳಲ್ಲಿ ಮತ್ತು ಎಕ್ಸಸೈಸ್ಗಳು ಹೇಳಬಹುದು. ಅದರಲ್ಲಿ ಟ್ವಿಸ್ಟಿಂಗ್ ಪೋಸ್ಚರ್ಗಳು, ನಾವು ಹೇಗೆ ಹೀಗೆ ಟ್ವಿಸ್ಟ್ ಮಾಡಿ ಮಾಡುವಂತಹ ಆಸನಗಳಿರಬಹುದು, ಅಂದ್ರೆ ಕಟಿ ಚಕ್ರಾಸನ ಇರಬಹುದು, ಅಥವಾ ಹೀಗೆ ಪುಲ್ಲಿಂಗ್ ಟೈಪ್ ಆಫ್ ಆಸನಗಳು ಇರಬಹುದು, ಹೀಗೆ ಸ್ಟ್ರೆಚಿಂಗ್ ಕೊಡುವಂಥದ್ದು, ಸೈಡ್ ವರ್ಡ್ ಬೆಂಡಿಂಗ್ ಆಸನಗಳಿರಬಹುದು, ಅಂದ್ರೆ ಅರ್ಧ ಕಟಿ ಚಕ್ರಾಸನ ಮುಂತಾದ ಆಸನಗಳು, ಕೂತು ಮುಂದೆ ಬಗ್ಗಿ ಮಾಡುವಂತಹ ಆಸನಗಳಿರಬಹುದು. ಇವೆಲ್ಲ ಕೂಡ ದೇಹದ ಒಳಗಿನ ಆ ಆರ್ಗನ್ಗಳಿಗೆ, ಮುಖ್ಯವಾಗಿ ಲಿವರ್ಗೆ ಸ್ಕ್ವೀಸಿಂಗ್ ಎಫೆಕ್ಟ್ ಅಂದ್ರೆ ಹಿಂಡಿದಂತಹ ಎಫೆಕ್ಟ್ ಕೊಡುವಂಥದ್ದು, ಮತ್ತು ಅದನ್ನ ಪುಲ್ಲಿಂಗ್ ಎಫೆಕ್ಟ್ ಎಲ್ಲ ಕೊಡುವಂಥದ್ದು, ಟ್ವಿಸ್ಟಿಂಗ್ ಎಫೆಕ್ಟ್ ಕೊಡುವಂಥದ್ದು. ಇವೆಲ್ಲ ಕೂಡ ಲಿವರ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿ ಮೆಟಬಾಲಿಸಮ್, ಚಯಾಪಚಯ ಏನಿದೆ ಅದನ್ನ ಜಾಸ್ತಿ ಮಾಡುವಂಥದ್ದು. ಆದ್ರಿಂದ ಅಲ್ಲಿ ರಕ್ತ ಸಂಚಾರ ಜಾಸ್ತಿಯಾಗಿ ಅಲ್ಲಿ ಆ ಆರ್ಗನ್ಗಳು ಆಕ್ಟಿವ್ ಆಗಿ ಬಿಡ್ತವೆ. ಹಾಗಾಗಿ ಇಂಥ ಯೋಗ ಆಸನಗಳು ಮತ್ತು ಕಪಾಲಭಾತಿ ಮುಂತಾದ ಪ್ರಾಣಾಯಾಮಗಳು ಕೂಡ ಕಿಕ್ ಸ್ಟಾರ್ಟ್ ಮಾಡಿ ಬಿಡ್ತವೆ ಅಂತ ಹೇಳ್ತಾರೆ. ಆರ್ಗನ್ನ ಕೆಲಸಗಳನ್ನು ಕಿಕ್ ಸ್ಟಾರ್ಟ್ ಮಾಡ್ತವೆ ಅಂತ ಕಪಾಲಭಾತಿ ಪ್ರಾಣಾಯಾಮ ಮುಂತಾದವು. ಹಾಗಾಗಿ ಇಂಥ ಆಸನ ಪ್ರಾಣಾಯಾಮಗಳು ಕೂಡ ಬಹಳಷ್ಟು ಸಹಕಾರಿ ಆಗ್ತದೆ. ಇನ್ನು ಡಯಟ್ಗೆ ಬಂದ್ರೆ ಮುಖ್ಯವಾಗಿ ಸಕ್ಕರೆ ಅಂಶವನ್ನ ದೇಹದಲ್ಲಿ ಕಡಿಮೆ ಮಾಡಬೇಕು. ಸಕ್ಕರೆ ಅಂಶವನ್ನ ನೀವು ಕಡಿಮೆ ಮಾಡ್ತಾ ಬಂದ ಹಾಗೆ ನಿಮ್ಮ ತುಂಬ ಸಮಸ್ಯೆಗಳು, ಫ್ಯಾಟಿ ಲಿವರ್ ಇಂದ ಹಿಡಿದು ಅನೇಕ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗ್ತಾ ಬರ್ತವೆ. ಯಾಕಂದ್ರೆ ನಮಗೆ ಈ ಸಕ್ಕರೆಯೇ ದೊಡ್ಡ ವಿಲನ್ ನಮ್ಮ ದೇಹದಲ್ಲಿ. ಸಕ್ಕರೆ ಅಂಶವನ್ನ ಜಾಸ್ತಿ ತಗೊಳ್ಳೋದ್ರಿಂದ ನೀವು ಏಜ್ ಆದಾಗೆ ಕಾಣಬಹುದು. ಹೈಪರ್ ಟೆನ್ಷನ್, ಡಯಾಬಿಟಿಸ್ ಇರಬಹುದು, ಫ್ಯಾಟಿ ಲಿವರ್ ಇರಬಹುದು, ಪೀರಿಯಡ್ಸ್ ಇಶ್ಯೂಸ್ ಇರಬಹುದು, ಯಾವುದೇ ರೀತಿಯ ಸಮಸ್ಯೆಗೆ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿರುವಂಥದ್ದು. ಇನ್ಫ್ಯಾಕ್ಟ್ ಕ್ಯಾನ್ಸರ್ ಸೆಲ್ಸ್ ಕೂಡ ಈ ಸಕ್ಕರೆ ಅಂಶದಿಂದ ದ್ವಿಗುಣ ಆಗ್ತಾ ಬಂದು ಕ್ಯಾನ್ಸರ್ ಸಮಸ್ಯೆ ಜಾಸ್ತಿ ಆಗ್ತಾ ಬರ್ತದೆ ಅಂತ ಸಾಬೀತಾಗಿದೆ. ಹಾಗಾಗಿ ಸಕ್ಕರೆ ಅಂಶವನ್ನ ಕಡಿಮೆ ಮಾಡ್ತಾ ಬನ್ನಿ. ಮುಖ್ಯವಾಗಿ ವಾರದಲ್ಲಿ ಒಂದು ಸಲ ಗ್ರೈನ್ಲೆಸ್ ಡಯಟ್ ಮಾಡುವಂಥದ್ದು, ರಸಾಹಾರ ಚಿಕಿತ್ಸೆಯನ್ನ ಮಾಡುವಂಥದ್ದು, ಇವೆಲ್ಲ ಕೂಡ ಬಹಳಷ್ಟು ಸಹಕಾರಿ ನಿಮ್ಮ ಫ್ಯಾಟಿ ಲಿವರ್ ಅನ್ನು ಕಡಿಮೆ ಮಾಡಲಿಕ್ಕೆ. ಮತ್ತೆ ಆವಾಗ ತಿನ್ನುವಂಥದ್ದು ಅದನ್ನು ಕೂಡ ಕಡಿಮೆ ಮಾಡ್ತಾ ಬರಬೇಕು. ಈಗ ನೋಡಿ, ಈಗ ನೀವು ಒಂದು ದನವನ್ನು ತಗೊಂಡ್ರೆ ಅದು ಹಸಿರು ಹುಲ್ಲು ಮಾತ್ರ ತಿನ್ನುವಂಥದ್ದು, ಮರಗಿಡಗಳನ್ನ, ಎಲೆಗಳನ್ನ ಮಾತ್ರ ತಿನ್ನುವಂಥದ್ದು. ಆದ್ರೂ ಕೂಡ ಅದರಲ್ಲಿ ಹಾಲು ಉತ್ಪತ್ತಿ ಆಗ್ತದೆ. ಆ ಹಾಲಿಂದ ಬೆಣ್ಣೆ, ಮೊಸರು, ತುಪ್ಪ ಎಲ್ಲ, ಅಂದ್ರೆ ಅಷ್ಟು ಫ್ಯಾಟ್ ಇದೆ
ಬರೀ ಹುಲ್ಲು ತಿನ್ನುವ ದನದಲ್ಲಿ ಕೂಡ. ಹಾಗಿದ್ರೆ ನಾವು ತಿನ್ನುವ ಲೆವೆಲ್ ಎಷ್ಟಿದೆ, ಹಾಗಾದ್ರೆ ನಮ್ಮ ದೇಹದಲ್ಲಿ ಅದೆಷ್ಟು ಫ್ಯಾಟ್ ಪ್ರೊಡ್ಯೂಸ್ ಆಗಬಹುದು ಅಂತ ಯೋಚನೆ ಮಾಡಿ. ಬರೀ ಹಸಿರು ಹುಲ್ಲು ತಿನ್ನೋ ದನದಲ್ಲೇ ಅಷ್ಟು ಫ್ಯಾಟ್ ಉತ್ಪತ್ತಿ ಆದ್ರೆ ನಮ್ಮ ದೇಹದಲ್ಲಿ ಯಾವ ಲೆವೆಲಿಗೆ ಉತ್ಪತ್ತಿ ಆಗ್ಬೋದು. ಹಾಗಾಗಿ ಕ್ಲೆನ್ಸಿಂಗ್, ನೀವು ಎಷ್ಟು ತಿಂತೀರೋ ಅಷ್ಟೇ ಡಿಟಾಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಒಂದು ವಾರದಲ್ಲಿ ಒಂದ್ಸಲ ಆದ್ರೂ ರಸಾಹಾರ ಚಿಕಿತ್ಸೆ ಇರಬಹುದು, ಅಥವಾ ಗ್ರೈನ್ಲೆಸ್ ಡಯಟ್, ಬರೀ ಹಣ್ಣು ತರಕಾರಿಗಳನ್ನು ತಿನ್ನುವಂಥದ್ದು, ಮುಂತಾದ ಡಯಟ್ಗಳನ್ನು ಮಾಡ್ತಾ ಬನ್ನಿ. ಆಟೋಮ್ಯಾಟಿಕ್ ಆಗಿ ನಿಮ್ಮ ಫ್ಯಾಟಿ ಲಿವರ್ ಕಡಿಮೆ ಆಗ್ತಾ ಬರ್ತದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಕಾಂಪ್ಲಿಕೇಶನ್ ಕೂಡ ಕಡಿಮೆ ಆಗ್ತದೆ ಮತ್ತು ಪ್ರಿವೆಂಟ್ ಆಗ್ತದೆ. ಮುಂಬರುವ ರುಗ್ಣತೆಯ ಸೂಚನೆ ಇದ್ದಲ್ಲಿ ಅದು ಕೂಡ ಕಡಿಮೆ ಆಗ್ತಾ ಬರ್ತದೆ. ಇಂಥವೆಲ್ಲ ಕೂಡ ನ್ಯಾಚುರೋಪತಿಯಲ್ಲಿ ಬರುವಂತಹ ಕೆಲವು ಥೆರಪಿಗಳು. ಹೆಚ್ಚೆಚ್ಚು ನೀರಿನ ಅಂಶವನ್ನ ಜಾಸ್ತಿ ಮಾಡುವಂಥದ್ದು, ನಮ್ಮ ಆಹಾರದಲ್ಲಿ ನೀರನ್ನ ಜಾಸ್ತಿ ಕುಡಿಯುವಂಥದ್ದು ಕೂಡ ಸ್ವಚ್ಛತೆಯನ್ನ, ಟಾಕ್ಸಿನ್ಸ್ ಅನ್ನ ಫ್ಲಶ್ ಔಟ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಇನ್ನು ಈ ಒಂದು ಫ್ಯಾಟ್ ಸೆಲ್ಸ್ ಅನ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ ಎಕ್ಸಸೈಸ್ಗಳನ್ನ ಮತ್ತೆ ಪ್ರಾಣಾಯಾಮಗಳನ್ನು ಹೇಳಿದ್ನಲ್ಲ, ಅದರಲ್ಲಿ ಈ ಒಂದು ಕಪಾಲಭಾತಿ ಪ್ರಾಣಾಯಾಮ ಅನ್ನುವಂಥದ್ದು ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಅದು ಈ ಅಸಿಡಿಟಿ, ಹೈಪರ್ ಅಸಿಡಿಟಿ ಮುಂತಾದ ಪ್ರಾಬ್ಲಮ್ ಇರೋರು ಮಾಡಬಾರ್ದು, ಬೇರೆಯವರೆಲ್ಲ ಕೂಡ ಅದನ್ನ ಮಾಡಬಹುದು. ಇನ್ನು ತುಪ್ಪವನ್ನ ಜಾಸ್ತಿ ತಗೊಳ್ಳುವಂಥದ್ದು. ತುಪ್ಪ ಅಂದ್ರೆ ಜಾಸ್ತಿ ಅಂದ್ರೆ ಎಕ್ಸೆಸ್ ಅಲ್ಲ, ಅತಿಯಾದ್ರೆ ಅಮೃತವೂ ವಿಷ. ಆದ್ರೆ ಈಗ 1 ಸ್ಪೂನ್ ತುಪ್ಪ ಒಂದು ಹೊತ್ತಿಗೆ ತಗೊಳ್ಳುವಂಥದ್ದು, ಮಾಡ್ರೇಟ್ ಅಮೌಂಟ್, ಅಂದರೆ ಮನೆಯಲ್ಲೇ ತಯಾರಿಸಿದ್ದು ಪ್ರಿಫರೇಬ್ಲಿ ಅದನ್ನು ತಗೊಂಡ್ರೆ ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಅಂತ ಏನಿರ್ತದೆ, HDL ಅಂತ, ಅಂದರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಏನಿರ್ತದೆ, ಅದು ಬ್ಯಾಡ್ ಕೊಲೆಸ್ಟ್ರಾಲನ್ನು ಕ್ಲೀನ್ ಮಾಡಿ ಲಿವರ್ಗೆ ತಂದು ಅಲ್ಲಿ ಮೆಟಬಾಲಿಸಮ್ ಅಂದರೆ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅನ್ನ ಮಾಡ್ತದೆ. ಹಾಗಾಗಿ ಅಂದ್ರೆ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕಂತ ಹೇಳ್ತಾರಲ್ಲ, ಹಾಗಾಗಿ ಗುಡ್ ಕೊಲೆಸ್ಟ್ರಾಲ್ ಅನ್ನ ಜಾಸ್ತಿ ಮಾಡಿ ತನ್ಮೂಲಕ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವಂಥದ್ದು ಕೂಡ ಬಹಳ ಮುಖ್ಯ. ಹಾಗಾಗಿ ತುಪ್ಪದ ಬಳಕೆಯನ್ನು ಸ್ವಲ್ಪ ಮಾಡ್ಕೊಳ್ಬಹುದು. ನಿಮ್ಮ ಊಟಕ್ಕೆ ಸ್ವಲ್ಪ, ಅನ್ನಕ್ಕೆ ಸ್ವಲ್ಪ ತುಪ್ಪ ಬಡಿಸ್ಕೊಂಡು ತಿನ್ನುವಂಥದ್ದು ಮುಂತಾದವೆಲ್ಲ ಒಳ್ಳೆ ಹೆಲ್ದಿ ಪ್ರಾಕ್ಟೀಸ್ಗಳು. ಅದರಿಂದ ಕೂಡ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆ ಕಡಿಮೆ ಆಗ್ತದೆ. ಇವಿಷ್ಟು ನಾವು ಹೇಳಿದಂತಹ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಬರುವಂತಹ ಆರೋಗ್ಯದ ಸೂತ್ರಗಳು. ಇವೆಲ್ಲವನ್ನ ಆದಷ್ಟು ಅನುಸರಿಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.